ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿಸ್ ಬ್ಲಾಗ್. ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ನಮಗೆ ನಮ್ಮ ಆಫೀಸಿಗೆ ಬಂದಿದ್ವಿ, ಆಫೀಸ್ ವಿಸಿಟ್ ಇತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅದಕ್ಕೆ ಹೊರಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ. ಮತ್ತೆ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಎಗ್ಗೆ ನಾವು ಮತ್ತೆ ಮೇಘನಾಸಿಗೆ ಹೋಗ್ತಿದೀವಿ ಗೈಸ್. ಸೊ ಎಲ್ಲರೂ ಹೆಂಗ್ ಹೋಗೋದಂತ ಡಿಸೈಡ್. ಈ ಸಲ ಯಶವಂತ್ ಕಾರ್ ಬೇರೆ ತಂದಿಲ್ಲ, ಸೊ ಹೆಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಮೇ ಬಿ ಓಲಾ, ರ್ಯಾಪಿಡೋ, ನೋಡೋಣ. ಆಟೋದಲ್ಲಿ ಹೋಗ್ತೀವಿ ಗೈಸ್. ನಾವು ಎಲ್ಲರೂ ಬರ್ತಾ ಇಲ್ಲ ಗೈಸ್, ಸ್ವಲ್ಪ ಜನ ಎಲ್ಲ ವೆಜ್ ಇದ್ದಾರೆ, ಅದಕ್ಕೋಸ್ಕರ ಯಾರು ಬರ್ತಾ ಇಲ್ಲ. ಒಂದ್ 7-8 ಜನ ಹೋಗ್ತಾ ಇದೀವಿ ಅಷ್ಟೇ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ತೋರಿಸ್ತೀವಿ. ಏನೇನ್ ಆರ್ಡರ್ ಮಾಡ್ತೀವಿ, ಏನೇನ್ ತಿಂತೀವಿ ಎಲ್ಲ ತೋರಿಸ್ತೀವಿ. ಬಾಯ್. ಸೊ ಗಾಯ್ಸ್, ಸ್ಕೂಟೀಸ್ ಎಲ್ಲ ರೆಡಿ ಆಗಿದಾವೆ, ಇನ್ನ ಹೋಗ್ಬೇಕು ನಾವು. ಸೊ ನಿಖಿಲ್ ಕೂಡ ವೇಟ್ ಮಾಡ್ತಾ ಇದ್ದಾನೆ. ಹೆಲ್ಮೆಟ್ ಈಸ್ ಇಂಪಾರ್ಟೆಂಟ್ ಗೈಸ್. ಪ್ಲೀಸ್ ವೇರ್ ಹೆಲ್ಮೆಟ್ ವೈ ಡ್ರೈವಿಂಗ್. ನೀವೇ ಡ್ರೈವರ್. ಸೊ ಗಾಯ್ಸ್, ನಾವು ಫೈನಲ್ ಈಗ ಮೇಘನಾಸಿಗೆ ಹೋಗ್ತಾ ಇದೀವಿ. ಎಲ್ಲ ರೆಡಿ, ಬಾಯ್ಸ್ ಅಂತೂ ಫುಲ್ ರೆಡಿ. ಯಶವಂತ್ ನೋಡಿ ಇಲ್ಲಿ, ವಾ, ಯಶವಂತ್ ಕಾರ್ ತಂದಿದ್ರೆ ಇಷ್ಟೆಲ್ಲ ಬೇಕಾಗ್ತಿರ್ಲಿಲ್ಲ. ಯಶವಂತ್ ಕಾರ್ ತಂದಿಲ್ಲ, ಸೊ ಹಿಂಗ ಈ ತರ ಹೋಗ್ಬೇಕಾಗ್ತದೆ. ಗಾಯ್ಸ್, ಎಷ್ಟು ಟ್ರಾಫಿಕ್ ಇದೆ ನೋಡಿ. ನಾವು ಸ್ಟಕ್ ಆಗ್ಬಿಟ್ಟಿದೀವಿ. ರಾಂಗ್ ಡಿಸಿಷನ್. ಆಟೋದಲ್ಲೇ ಹೋಗ್ಬೇಕಿತ್ತು. ಬಿಸಿಲು ಅಂದ್ರೆ ತುಂಬಾ ಬಿಸಿಲು ಐತಿ. ಹಾಯ್ ಗಾಯ್ಸ್, ನಾವು ಅವಾಗ ಮೇಘನಾಸಿಗೆ ಬಂದು ಕುಂತೀವಿ. ಅವ್ರ ಸಂಬಂಧ ವೇಟ್ ಮಾಡತ್ತೀವಿ. ಬೈಕ್ ಒಳಗೆ ಬರೋರು ಜಲ್ದಿ ಬರ್ಬೇಕಿತ್ತು ಆಕ್ಚುಲಿ. ಆಟೋ ಒಳಗೆ ಬಂದ್ರೆ ನಾವೇ ಬಾಯ್ ಜಲ್ದಿ ಬಂದೀವಿ. ನಾವೇ ಫಸ್ಟ್ ಗಾಯ್ಸ್ ವೇಟ್ ಮಾಡತ್ತೀವಿ ಅವ್ರ ಸಲುವಾಗಿ. ನೋಡೋಣ ಎಷ್ಟು 5 ಜನ ಇದ್ದಾರೆ ಗಾಯ್ಸ್, ಬರ್ತಾ ಇದ್ದಾರೆ 4 ಬೈಕಲ್ಲಿ. ನೋಡೋಣ ಯಾವಾಗ ಬರ್ತಾರೆ ಅಂತ. ಇವಾಗ ಟೈಮ್ ಎಷ್ಟು? 1:22 ಆಗಿದೆ ಗೈಸ್. 1:19 ಆಗಿದೆ ಗೈಸ್. ಅವ್ರು ಯಾವಾಗ ಬರ್ತಾರೆ ಅಂತ ನೋಡೋಣ. ನಮ್ಗೆ ಮುಂಚೆ ಬರಬೇಕು, ಬಟ್ ಈಗ ಲೇಟ್ ಆಗ್ತಿದೆ. ನಾವೇ ಭಾಳ ಜಲ್ದಿ ಬಂದೀವಿ. ನೋಡೋಣ. ಇವಾಗ ಟೌನ್ ಹಾಲ್ ಬೇರೆ ಐತಿ. 3 o'clock ಅಷ್ಟೊತ್ತಿಗೆ ಹೋಗಿಲ್ಲ ಅಂದ್ರೆ ಬೈತಾರೆ ಗೈಸ್ ನಮ್ಮ ಮ್ಯಾನೇಜರ್ಸ್ ಎಲ್ಲ ಪ್ರೆಸೆಂಟ್ ಮಾಡತ್ತಾರೆ. ಸೊ ಅದಕ್ಕೆ ಬೇಗ ಹೋಗ್ಬೇಕು. ಇವ್ರು ನೋಡ್ರಿ ಇಷ್ಟು ಲೇಟ್ ಮಾಡ್ತಿದ್ದಾರೆ. ಸ್ವಲ್ಪ ಜವಾಬ್ದಾರಿ ಇಲ್ಲ ಗೈಸ್. ಅಲ್ಲಿ ಬರ್ತಿರೋದು ಯಾರಿಗೂ ಇಲ್ಲ ಗೈಸ್. ಈಗ ನೋಡಿರೋ ಬೈತಾರ. ತ್ರಿವೇಣಿಗೆ ಹೋಗ್ಲಿಕ್ಕಿದೆ ಸೇಫರ್ ಸೈಡ್, ಯಾರಿಗೂ ಇಲ್ಲ. ಓಕೆ, ಇವಾಗ ಬಂದ್ರು ಲಿಟ್ರಲಿ ಒಂದು ½ an hour ನಾವು ವೇಟ್ ಮಾಡಿದ್ವಿ, ಕಾದಿದ್ದೀವಿ. ಇವಾಗ ಬಂದ್ರಿ ಇವರು. ಸೊ ಇನ್ನ ತ್ರಿವೇಣಿ ಹರ್ಷಿತಿನ ಬಂದಿಲ್ಲ. 10 minutes ಅಲ್ಲ, ½ an hour ಆಯ್ತು ವೇಟ್ ಮಾಡೋದು. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ, ಸ್ವಲ್ಪನೂ ಇದಿಲ್ಲ ಗೈಸ್. ಸ್ವಲ್ಪ ಹೇಳ್ರಿ ಅವ್ರು. ಇನ್ನ ತ್ರಿವೇಣಿ ಬೇರೆ ಬಂದಿಲ್ಲ, ಮೇನ್ ಕ್ಯಾರೆಕ್ಟರ್. ಗೈಸ್, ಈಗ ವೇಟಿಂಗ್ ನಾವು. ಸೊ ಟೇಬಲ್ಸ್ ಎಲ್ಲ ಫುಲ್ ಫಿಲ್ ಆಗಿದೆ. ನೋಡ್ಬೇಕು ಆಫೀಸಿಗೆ ಯಾವಾಗ ಹೋಗಿ ಮುಟ್ತೀವೋ ಏನೋ ತಿಂದು. ನಿಖಿಲ್ ಒಂದು ಪರ್ಫೆಕ್ಟ್ ಐಡಿಯಾ ಕೊಟ್ಟದ. ಏನಂದ್ರೆ ಚೆನ್ನಾಗಿ ತಿನ್ನೋದು, ಅಲ್ಲಿ ಹೋಗಿ ಸಿಕ್ ರೂಮ್ ಬುಕ್ ಮಾಡೋದು. ಅಂದ್ರೆ ಸಿಕ್ ರೂಮ್ ಬುಕ್ ಮಾಡಿದ್ರೆ ಹೋಗಿ ಅಲ್ಲಿ ಮಲ್ಕೋಬಹುದು. ಅಲ್ಲೋಗಿ ಮಲ್ಕೊಂಡ್ರೆ ಯಾರು ಏನು ಕೇಳಲ್ಲ. ಬಟ್ ಇವಾಗ ನಾವು ಮೀಟಿಂಗ್ ಇರೋದ್ರಿಂದ ಕಂಪಲ್ಸರಿ ಮೀಟಿಂಗ್ ಅಟೆಂಡ್ ಆಗಲೇಬೇಕು. ಹೆಂಗೋ ಅವ್ರು ಏನೋ ನಿದ್ದೆ ಬರೋ ಥರನೇ ಇರುತ್ತೆ. ಅಲ್ಲಿ ಹೋಗಿ ಮಲ್ಕೊಂತೀವಿ. ಇವಾಗ ಇವರೆಲ್ಲ ಚಿಕನ್ ಆರ್ಡರ್ ಮಾಡಿದ್ದಾರೆ, ನಾವು ಮಶ್ರೂಮ್ ಮತ್ತೆ ಪನ್ನೀರ್ ಮಶ್ರೂಮ್ ಆರ್ಡರ್ ಮಾಡಿದ್ದೀವಿ ಗಾಯ್ಸ್. ಆಮೇಲೆ ಪಿಲ್ಲೋ ಎಲ್ಲ ಏನು ಬೇಡ, ಇಲ್ಲಿ ಸ್ಮಿತ ಇರ್ತಾಳೆ, ಇಲ್ಲಿ ಮಲ್ಕೊಳ್ಳೋದು ಅಷ್ಟೇ. ನನಗೆ ಮಲ್ಕೊತೀನಿ ಅಷ್ಟೇ. ಗಾಯ್ಸ್, ಫೈನಲಿ ಎಲ್ಲ ತಿಂದು ಹೊಟ್ಟೆ ತುಂಬಾ ಕುತ್ಕೊಂಡಿದೀವಿ. ಸ್ಮಿತಾ, ಚೆನ್ನಾಗಿತ್ತ? ಹೊಟ್ಟೆ ತುಂಬ್ತಾ? ಈಗ ಟೌನಲ್ಲಿ ಹೋಗಿ ಮಲ್ಕೊಂತೀಯ, ಕೇಳಿಸ್ಕೊಂತೀಯ? ನಿಜ ಮಲ್ಕೊಂತೀನಿ, ಅಷ್ಟೇ. ಸೊ ಈಗ ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಸ್ಮಿತಾ ಆ ಕಡೆ ಆದೇಶ್ ಜೊತೆ ಹೋಗ್ತಿದ್ದಾಳೆ. ಸೊ ನಾವೀಗ ಆಟೋ ಒಳಗೆ ಇನ್ನೇನು ಹೋಗ್ಬೇಕು. ಟೌನಲ್ಲಿ ಮೀಟಿಂಗ್ ಇರ್ತೈತೆ, ಅಟೆಂಡ್ ಮಾಡ್ಬೇಕು. ಅಟೆಂಡ್ ಮಾಡಿ ಮುಗೀತು. ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡು ತಿಂದು ಮನೆಗೆ ಅವ್ರವ್ರ ಮನೆಗೆ ಹೋಗೋದು. ಚಲೋ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್ ಬಾಯ್.